Hello, this is Dr. Praveen Ramchandra. I'm senior endocrinologist working in Diaplus Endocrinology Clinic, Yelahanka, Newton, Bangalore, India. Please watch this video. ನಮಸ್ಕಾರ. ವೈದ್ಯಕೀಯ ಮಾಹಿತಿಯ ಈ ವಿಶೇಷ ವಿವರಣೆಗೆ ಸ್ವಾಗತ. ಇವತ್ತು ನಾವು ಒಂದು ಅತ್ಯಂತ ಪ್ರಮುಖವಾದ ವಿಚಾರದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಲಿವರ್ ಆರೋಗ್ಯದ ಮೌಲ್ಯಮಾಪನ ಮತ್ತು ಫೈಬ್ರೋಸ್ಕ್ಯಾನ್. ಈ ಅದ್ಭುತವಾದ ರೋಗಿಗಳ ಮಾರ್ಗದರ್ಶನವನ್ನು ನಮಗೆ ಒದಗಿಸಿರುವವರು ಬೆಂಗಳೂರಿನ ಯಲಹಂಕದಲ್ಲಿರುವ ಡಯಾಪ್ಲಸ್ ಎಂಡೋಕ್ರೈನಾಲಜಿ ಕ್ಲಿನಿಕ್ನ ಹಿರಿಯ ಎಂಡೋಕ್ರೈನಾಲಜಿಸ್ಟ್ ಆದ ಡಾಕ್ಟರ್ ಪ್ರವೀಣ್ ರಾಮಚಂದ್ರ ಅವರು. ಅವರು ನೀಡಿರುವ ಈ ಮಾಹಿತಿಯು ನಿಜಕ್ಕೂ ಪ್ರತಿಯೊಬ್ಬರಿಗೂ ಬಹಳ ಉಪಯುಕ್ತವಾಗಿದೆ. ಬನ್ನಿ ನೇರವಾಗಿ ವಿಷಯದತ್ತ ಗಮನ ಹರಿಸೋಣ. ಈ ವಿವರಣೆಯಲ್ಲಿ ನಾವು 5 ಪ್ರಮುಖ ಹಂತಗಳನ್ನು ನೋಡಲಿದ್ದೇವೆ. ಮೊದಲನೆಯದಾಗಿ ಫೈಬ್ರೋಸ್ಕ್ಯಾನ್ ಅಂದರೇನು, ಎರಡನೆಯದು ಈ ಸ್ಕ್ಯಾನಿಂಗ್ ನಮಗೆ ಯಾಕೆ ಬೇಕು, ಮೂರನೆಯದು ಪರೀಕ್ಷೆಗೆ ಮೊದಲು ಏನೆಲ್ಲ ಸಿದ್ಧತೆ ಮಾಡಿಕೊಳ್ಬೇಕು, ನಾಲ್ಕನೆಯದು ಸ್ಕ್ಯಾನ್ ವರದಿಗಳನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ, ಮತ್ತು ಕೊನೆಯದಾಗಿ ಮುಂದಿನ ಹೆಜ್ಜೆಗಳೇನು ಅನ್ನೋದನ್ನು ನೋಡೋಣ. ಮೊದಲನೆಯ ವಿಭಾಗ ಫೈಬ್ರೋಸ್ಕ್ಯಾನ್ ಎಂದರೇನು, ಈ ತಂತ್ರಜ್ಞಾನದ ಹಿಂದಿನ ಅಸಲಿ ಗುಟ್ಟೇನು ಅನ್ನೋದನ್ನ ತಿಳ್ಕೊಳ್ಳೋಣ. ಡಾಕ್ಟರ್ ಪ್ರವೀಣ್ ರಾಮಚಂದ್ರ ಅವರು ಇದನ್ನು ಬಹಳ ಸರಳವಾಗಿ ವಿವರಿಸಿದ್ದಾರೆ. ಅವರ ಪ್ರಕಾರ ಫೈಬ್ರೋಸ್ಕ್ಯಾನ್ ಅನ್ನೋದು ಅಲ್ಟ್ರಾಸೌಂಡ್ ಆಧಾರಿತ ಒಂದು ಲಿವರ್ನ ಬಿಗಿತದ ಪರೀಕ್ಷೆ ಇದ್ದಂತೆ. ಸ್ವಲ್ಪ ಹೊತ್ತು ಉಪವಾಸವಿದ್ದ ನಂತರ ಈ ಪರೀಕ್ಷೆ ಮಾಡಲಾಗುತ್ತದೆ. ಇದರಿಂದ ನಮ್ಮ ಲಿವರ್ ಕೇವಲ ಕೊಬ್ಬಿನಿಂದ ಕೂಡಿದೆಯೇ, ಅಥವಾ ಈಗಾಗಲೇ ಏನಾದರೂ ಗಾಯಗಳಾಗಿವೆಯೇ, ಅಥವಾ ಸಿರೋಸಿಸ್ ಹಂತ ತಲುಪಿದೆಯೇ ಅನ್ನೋದನ್ನ ಸ್ಪಷ್ಟವಾಗಿ ನೋಡಬಹುದು. ಯಾವುದೇ ಕಷ್ಟಕರವಾದ ಮೆಡಿಕಲ್ ಟರ್ಮ್ಸ್ ಇಲ್ಲದೆ ನಮ್ಮ ದೈನಂದಿನ ಭಾಷೆಯಲ್ಲಿ ಹೇಳಬೇಕಂದ್ರೆ ಇದು ನಮ್ಮ ಲಿವರ್ನ ಕಂಪ್ಲೀಟ್ ಹೆಲ್ತ್ ಚೆಕಪ್. ಈಗ ಈ ತಂತ್ರಜ್ಞಾನದ ಹಿಂದಿನ ವಿಜ್ಞಾನ ಹೇಗಿದೆ ಅಂತ ನೋಡೋಣ. ಇದನ್ನು ಟ್ರಾನ್ಸಿಯೆಂಟ್ ಎಲಾಸ್ಟೋಗ್ರಫಿ ಅಂತ ಕರೀತಾರೆ. ಇದು ಕೇಳೋಕೆ ಸ್ವಲ್ಪ ಕಷ್ಟ ಅನ್ಸ್ಬೋದು, ಆದರೆ ಪ್ರಕ್ರಿಯೆ ಬಹಳ ಸರಳ. ಚರ್ಮದ ಮೇಲಿರುವ ಒಂದು ಪ್ರೋಬ್ ಮೂಲಕ ಲಿವರ್ಗೆ ಸಣ್ಣ ಕಂಪನದ ಅಲೆಗಳನ್ನು ಕಳುಹಿಸಲಾಗುತ್ತದೆ. ಆ ಅಲೆಗಳು ಎಷ್ಟು ವೇಗವಾಗಿ ವಾಪಸ್ ಬರ್ತವೆ ಅನ್ನೋದನ್ನ ಅಳೆಯಲಾಗುತ್ತದೆ. ಅಲೆಗಳು ಬಹಳ ವೇಗವಾಗಿ ಚಲಿಸಿದ್ರೆ ಲಿವರ್ ಹೆಚ್ಚು ಬಿಗಿಯಾಗಿದೆ ಅಥವಾ ಕಠಿಣವಾಗಿದೆ ಎಂದರ್ಥ. ಅತಿದೊಡ್ಡ ನೆಮ್ಮದಿಯ ವಿಚಾರ ಏನಪ್ಪಾ ಅಂದ್ರೆ ಇದರಲ್ಲಿ ಒಂದು ಚೂರು ಕೂಡ ನೋವಿರುವುದಿಲ್ಲ. ಲಿವರ್ ಫೈಬ್ರೋಸಿಸ್ ಅಥವಾ ಸಿರೋಸಿಸ್ ಪರೀಕ್ಷೆ ಮಾಡಿಸಿಕೊಳ್ಳಲು ಯಾವುದೇ ಬಯಾಪ್ಸಿ, ಅರಿವಳಿಕೆ ಅಥವಾ ಸೂಜಿಗಳ ಕಾಟವೇ ಇಲ್ಲಿಲ್ಲ. 10-15 ಹೌದು, ಈ ಸಂಪೂರ್ಣ ಪ್ರಕ್ರಿಯೆ ಮುಗಿಯಲು ಬೇಕಾಗುವ ಸಮಯ ಕೇವಲ 10-15 ನಿಮಿಷಗಳು ಮಾತ್ರ. ಇದು ಎಷ್ಟು ತ್ವರಿತವಾಗಿದೆ ಮತ್ತು ಆರಾಮದಾಯಕವಾಗಿದೆ ಅನ್ನೋದನ್ನು ಇದು ಎತ್ತಿ ತೋರಿಸ್ತದೆ. ಆಸ್ಪತ್ರೆಯಲ್ಲಿ ಗಂಟೆಗಟ್ಟಲೆ ಕಾಯುವ ಅಗತ್ಯವಿಲ್ಲ ಎನ್ನುವುದು ನಿಜಕ್ಕೂ ರೋಗಿಗಳಿಗೆ ದೊಡ್ಡ ರಿಲೀಫ್ ಅಲ್ವಾ. ಎರಡನೇ ವಿಭಾಗ ಲಿವರ್ ಸ್ಕ್ಯಾನಿಂಗ್ ಏಕೆ ಅಷ್ಟು ಮುಖ್ಯ, ಯಾರೆಲ್ಲ ಹೆಚ್ಚಿನ ಅಪಾಯದ ವ್ಯಾಪ್ತಿಯಲ್ಲಿ ಬರ್ತಾರೆ ಅನ್ನೋದನ್ನ ಗುರುತಿಸೋಣ. ಕೆಲವು ನಿರ್ದಿಷ್ಟ ಆರೋಗ್ಯ ಸಮಸ್ಯೆಗಳು ಇರುವವರಿಗೆ ಈ ಸ್ಕ್ಯಾನ್ ಬಹಳ ನಿರ್ಣಾಯಕ. ಉದಾಹರಣೆಗೆ ಫ್ಯಾಟಿ ಲಿವರ್ ಕಾಯಿಲೆ, ಮಧುಮೇಹ ಅಥವಾ ಡಯಾಬಿಟಿಸ್, ಬೊಜ್ಜು, ಹೆಪಟೈಟಿಸ್ ಬಿ ಅಥವಾ ಸಿ ಮತ್ತು ಮದ್ಯಪಾನ ಸಂಬಂಧಿತ ಲಿವರ್ ಕಾಯಿಲೆ. ಇಂಥ ಹೆಚ್ಚಿನ ಅಪಾಯದ ಪ್ರೊಫೈಲ್ ಹೊಂದಿರುವವರಲ್ಲಿ ಲಿವರ್ ಡ್ಯಾಮೇಜ್ ಯಾವ ಹಂತದಲ್ಲಿದೆ ಅಂತ ನಿಖರವಾಗಿ ನಿರ್ಧರಿಸಲು ಮತ್ತು ಮುಂದಿನ ದಿನಗಳಲ್ಲಿ ರೋಗದ ಪ್ರಗತಿಯನ್ನು ಮೇಲ್ವಿಚಾರಣೆ ಮಾಡಲು ಈ ಸ್ಕ್ಯಾನ್ ಅತ್ಯಗತ್ಯವಾಗಿದೆ. ಮೂರನೇ ವಿಭಾಗ ಪರೀಕ್ಷೆಗೆ ಹೇಗೆ ಸಿದ್ಧರಾಗಬೇಕು. ಅಪಾಯಿಂಟ್ಮೆಂಟ್ಗಿಂತ ಮುಂಚೆ ನಾವೇನ್ ಮಾಡಬೇಕು ಅನ್ನೋದನ್ನ ನೋಡೋಣ. ಇಲ್ಲಿ ಮಾಡಬೇಕಾದ್ದು ಮತ್ತು ಮಾಡಬಾರದ ಕೆಲಸಗಳ ಬಗ್ಗೆ ಸ್ಪಷ್ಟತೆ ಇರಬೇಕು. ಪರೀಕ್ಷೆಗೆ ಕನಿಷ್ಠ 3 ಗಂಟೆಗಳ ಮೊದಲು ಏನನ್ನೂ ತಿನ್ನಬಾರ್ದು. ಸ್ವಲ್ಪ ನೀರು ಬೇಕಿದ್ರೆ ಕುಡಿಬೋದು, ಆದರೆ ಹೊಟ್ಟೆ ತುಂಬ ಊಟ ಮಾಡೋದು ಅಥವಾ ಮದ್ಯಪಾನ ಮಾಡೋದು ಖಂಡಿತ ನಿಷಿದ್ಧ. ಯಾಕೆಂದರೆ ಆಹಾರ ಮತ್ತು ಮದ್ಯಪಾನವು ಲಿವರ್ನ ಬಿಗಿತದ ಸ್ಕ್ಯಾನ್ ರೀಡಿಂಗ್ಸ್ ಅನ್ನು ತಪ್ಪಾಗಿ ತೋರಿಸ್ಬೋದು. ಹಾಗೆಯೇ ಆರಾಮದಾಯಕವಾದ ಸಡಿಲವಾದ ಬಟ್ಟೆಗಳನ್ನು ಧರಿಸಬೇಕು. ಇದರಿಂದ ಎದೆಯ ಬಲಭಾಗ ಮತ್ತು ಹೊಟ್ಟೆಯ ಮೇಲ್ಭಾಗವನ್ನು ಸುಲಭವಾಗಿ ಸ್ಕ್ಯಾನ್ ಮಾಡಲು ಸಾಧ್ಯವಾಗುತ್ತದೆ. ಜೊತೆಗೆ ಪ್ರತಿದಿನ ತೆಗೆದುಕೊಳ್ಳುವ ಔಷಧಿಗಳ ಪಟ್ಟಿಯನ್ನು ಜೊತೆಲಿಟ್ಕೊಳ್ಬೇಕು. ಆದರೆ ನೆನ್ಪಿರಲಿ, ವೈದ್ಯರು ಹೇಳೋವರೆಗೂ ಯಾವುದೇ ನಿಗದಿತ ಔಷಧಿಗಳನ್ನು ಸ್ವಂತವಾಗಿ ನಿಲ್ಲಿಸಬಾರ್ದು. ಇನ್ನೊಂದು ಅತ್ಯಂತ ಪ್ರಮುಖವಾದ ಎಚ್ಚರಿಕೆ: ಗರ್ಭಧಾರಣೆ, ಪೇಸ್ಮೇಕರ್ಗಳು, ಡಿಫಿಬ್ರಿಲೇಟರ್ಗಳು ಅಥವಾ ದೇಹದಲ್ಲಿ ಅಳವಡಿಸಲಾದ ಬೇರೆ ಯಾವುದೇ ಎಲೆಕ್ಟ್ರಾನಿಕ್ ಸಾಧನಗಳಿದ್ದರೆ ಆ ಬಗ್ಗೆ ಮೊದಲೇ ವೈದ್ಯಕೀಯ ತಂಡಕ್ಕೆ ಕಡ್ಡಾಯವಾಗಿ ತಿಳಿಸಬೇಕು. ಕೆಲವು ವೈದ್ಯಕೀಯ ಕೇಂದ್ರಗಳಲ್ಲಿ ಇಂತಹ ನಿರ್ದಿಷ್ಟ ಸಂದರ್ಭಗಳಲ್ಲಿ ಫೈಬ್ರೋಸ್ಕ್ಯಾನ್ ಮಾಡೋದಿಲ್ಲ. ನಾಲ್ಕನೇ ವಿಭಾಗ ಸ್ಕ್ಯಾನ್ ವರದಿಗಳ ಡಿಕೋಡಿಂಗ್, ಅಂದರೆ ಈ ನಂಬರ್ಗಳ ಹಿಂದಿನ ಅರ್ಥವನ್ನು ತಿಳಿದುಕೊಳ್ಳುವುದು. ಸ್ಕ್ಯಾನ್ ವರದಿಯಲ್ಲಿ ಮುಖ್ಯವಾಗಿ 2 ಅಳತೆಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಮೊದಲನೇದು KPa ಅಂದರೆ ಕಿಲೋ ಪ್ಯಾಸ್ಕಲ್ಸ್. ಇದು ಲಿವರ್ನ ಬಿಗಿತ ಅಥವಾ ಫೈಬ್ರೋಸಿಸ್ನ ಅಳೆಯುತ್ತದೆ. ಈ ಸಂಖ್ಯೆ ಹೆಚ್ಚಾಗಿದ್ರೆ ಲಿವರ್ನಲ್ಲಿ ಹೆಚ್ಚು ಗಾಯಗಳಾಗಿವೆ ಅಂತ ಅರ್ಥ. ಎರಡನೇದು CAP ಅಂದರೆ ಕಂಟ್ರೋಲ್ಡ್ ಅಟೆನ್ಯುವೇಷನ್ ಪ್ಯಾರಾಮೀಟರ್. ಇದು ಲಿವರ್ನಲ್ಲಿರುವ ಕೊಬ್ಬಿನ ಪ್ರಮಾಣವನ್ನು ಅಳೆಯುತ್ತದೆ. ಈ CAP ಸಂಖ್ಯೆ ಹೆಚ್ಚಾಗಿದ್ರೆ ಲಿವರ್ನಲ್ಲಿ ಹೆಚ್ಚು ಕೊಬ್ಬು ಶೇಖರಣೆಯಾಗಿದೆ ಅನ್ನೋದನ್ನು ನಾವು ಅರ್ಥೈಸ್ಕೊಳ್ಬಹುದು. ಕೇವಲ
ಈ ಎರಡೂ ಪ್ರಮುಖ ಅಳತೆಗಳಷ್ಟೇ ಅಲ್ಲ, ವರದಿಯಲ್ಲಿ ಗುಣಮಟ್ಟದ ಮಾನದಂಡಗಳನ್ನು ಕೂಡ ಸೇರಿಸಲಾಗಿರ್ತದೆ. ಉದಾಹರಣೆಗೆ ಇಂಟರ್ಕ್ವಾರ್ಟೈಲ್ ರೇಂಜ್ ಟು ಮೀಡಿಯನ್ ರೇಷಿಯೋ. ಯಂತ್ರವು ತೆಗೆದುಕೊಂಡ ಅನೇಕ ರೀಡಿಂಗ್ಸು ಸ್ಥಿರವಾಗಿವೆ ಮತ್ತು ಅವು 100% ನಿಖರವಾಗಿವೆ ಎಂದು ವೈದ್ಯರಿಗೆ ಖಾತ್ರಿಪಡಿಸಲು ಈ ಗುಣಮಟ್ಟದ ತಪಾಸಣೆಗಳು ಬಹಳ ಸಹಾಯ ಮಾಡುತ್ತವೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆಯ ಅಂಶವನ್ನ ನಾವೆಲ್ಲರೂ ಗಮನಿಸಲೇಬೇಕು. ಕೇವಲ ಒಂದು ಫೈಬ್ರೋಸ್ಕ್ಯಾನ್ ತನ್ನಷ್ಟಕ್ಕೆ ತಾನೇ ರೋಗವನ್ನ ಖಚಿತಪಡಿಸುವುದಿಲ್ಲ. ಲಿವರ್ ಬಿಗಿತ ಬಹಳ ಹೆಚ್ಚಾಗಿದ್ರೆ ತಜ್ಞರ ಭೇಟಿಗೆ ಅದು ಸೂಚನೆಯಾಗಬಹುದು. ಆದರೆ ಈ ಸಂಖ್ಯೆಗಳು ರೋಗಿಯ ವೈದ್ಯಕೀಯ ಇತಿಹಾಸ, ಇತರ ರಕ್ತ ಪರೀಕ್ಷೆಗಳು ಮತ್ತು ಒಟ್ಟಾರೆ ಕ್ಲಿನಿಕಲ್ ಸನ್ನಿವೇಶದೊಂದಿಗೆ ಸೇರಿಸಿದಾಗ ಮಾತ್ರ ನಿಜವಾದ ಅರ್ಥವನ್ನ ಪಡೆದುಕೊಳ್ಳುತ್ತವೆ. ಇದು ಸಮಗ್ರ ಮೌಲ್ಯಮಾಪನದ ಒಂದು ಪ್ರಮುಖ ಭಾಗವಷ್ಟೇ. 5ನೇ ಮತ್ತು ಕೊನೆಯ ವಿಭಾಗ, ಮುಂದಿನ ಹೆಜ್ಜೆಗಳು, ಭವಿಷ್ಯದ ಆರೋಗ್ಯದ ದೃಷ್ಟಿಯಿಂದ ನಾವು ಮಾಡಬೇಕಾದ ಪ್ಲಾನಿಂಗ್. ಒಮ್ಮೆ ಸ್ಕ್ಯಾನ್ ಆದ ಮೇಲೆ ಮತ್ತೆ ಯಾವಾಗ ಮರುಪರೀಕ್ಷೆ ಮಾಡಬೇಕು ಅನ್ನೋದು ರೋಗದ ತೀವ್ರತೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಅಡ್ವಾನ್ಸ್ಡ್ ಫೈಬ್ರೋಸಿಸ್ ಇದ್ದರೆ ಪ್ರತಿ 6 ತಿಂಗಳಿಗೊಮ್ಮೆ ಮೇಲ್ವಿಚಾರಣೆ ಮಾಡಲಾಗುತ್ತದೆ. ಸಾಧಾರಣ ಫೈಬ್ರೋಸಿಸ್ ಅಥವಾ ಹೆಚ್ಚಿನ ಅಪಾಯದ ಮೆಟಬಾಲಿಕ್ ಕಾಯಿಲೆ ಇದ್ದರೆ 6 ಟು 12 ತಿಂಗಳಿಗೊಮ್ಮೆ. ಕಡಿಮೆ ಅಪಾಯದಲ್ಲಿರುವ ರೋಗಿಗಳಿಗೆ 12 ರಿಂದ 24 ತಿಂಗಳಿಗೊಮ್ಮೆ ಮತ್ತು ಸಿರೋಸಿಸ್ ಇರುವವರಿಗೆ ನೈಸ್ ಮಾರ್ಗಸೂಚಿಗಳ ಪ್ರಕಾರ 2 ವರ್ಷಗಳೊಮ್ಮೆ ಮರುಪರೀಕ್ಷೆ ಮಾಡಲು ಸೂಚಿಸಲಾಗುತ್ತದೆ. ಆದರೂ ಅಂತಿಮ ನಿರ್ಧಾರವನ್ನು ಯಾವಾಗಲೂ ಚಿಕಿತ್ಸೆ ನೀಡುವ ಹೆಪಟಾಲಜಿಸ್ಟ್ ಅಥವಾ ತಜ್ಞ ವೈದ್ಯರೇ ತೆಗೆದುಕೊಳ್ಳುತ್ತಾರೆ ಅನ್ನೋದನ್ನ ಮರೆಯಬಾರದು. ಈಗ ಕೊನೆಯದಾಗಿ ಒಂದು ವಿಚಾರ ನಮ್ಮೆಲ್ಲರನ್ನೂ ಆಳವಾಗಿ ಯೋಚಿಸುವಂತೆ ಮಾಡ್ತದೆ. ಫೈಬ್ರೋಸ್ಕ್ಯಾನ್ ಕೇವಲ ಕೆಲವು ಸಂಖ್ಯೆಗಳನ್ನು ನೀಡ್ತದೆ ನಿಜ, ಆದರೆ ಆ ಸಂಖ್ಯೆಗಳು ನಮ್ಮ ದೀರ್ಘಾವಧಿಯ ಆರೋಗ್ಯದ ವಿಶಾಲ ಚಿತ್ರಣವನ್ನು ಹೇಗೆ ಬದಲಾಯಿಸುತ್ತವೆ? ಈ ಸ್ಕ್ಯಾನನ್ನು ಕೇವಲ ಒಂದು ಅಂತಿಮ ತೀರ್ಪಾಗಿ ನೋಡದೆ ಸಮಗ್ರ ಆರೋಗ್ಯ ರಕ್ಷಣೆಯಲ್ಲಿ ನಾವಿಡುವ ಒಂದು ಸಕ್ರಿಯ ಮತ್ತು ಪ್ರಬಲವಾದ ಹೆಜ್ಜೆಯಾಗಿ ನೋಡಬೇಕು. ಬೆಂಗಳೂರಿನ ಯಲಹಂಕದಲ್ಲಿರುವ ಡಯಾಪ್ಲಸ್ ಎಂಡೋಕ್ರೈನಾಲಜಿ ಕ್ಲಿನಿಕ್ನ ಡಾಕ್ಟರ್ ಪ್ರವೀಣ್ ರಾಮಚಂದ್ರ ಅವರು ಒದಗಿಸಿರುವ ಈ ಅತ್ಯಮೂಲ್ಯವಾದ ಮಾಹಿತಿಯು ಲಿವರ್ ಆರೋಗ್ಯದ ಬಗ್ಗೆ ನಮ್ಮ ತಿಳುವಳಿಕೆಯನ್ನು ಇನ್ನಷ್ಟು ಹೆಚ್ಚಿಸಿದೆ. ಈ ಮಾಹಿತಿಯನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಆರೋಗ್ಯವಂತ ಭವಿಷ್ಯದತ್ತ ಹೆಜ್ಜೆ ಇಡೋಣ. ಈ ವಿವರಣೆಯನ್ನು ಆಲಿಸಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು.